ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಗೋಪಾಲಕೃಷ್ಣ ದೇಲಂಪಾಡಿ ಅವರು. ಅವರು ಯೋಗರತ್ನ ಅಂತ ಬಿರುದು ಪಡೋಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಯೋಗ ಪ್ರತಿಷ್ಠಾನದ ಅಧ್ಯಕ್ಷರಾಗಿ 2 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಯೋಗದ ತರಬೇತಿ ಮಾಡಿಕೊಟ್ಟು ಅವರಿಗೆ ಖಚಿತವಾಗಿ ಆರೋಗ್ಯ ಬರೋ ಹಾಗೆ ಮಾಡಿದ್ದಾರೆ. ಈಗ ತಾನೇ ಏಪ್ರಿಲ್ 7ರಂದು ನಾವು ವಿಶ್ವ ಆರೋಗ್ಯ ದಿನ ಅಂತ ಆಚರಿಸ್ತಾ ಇದ್ದೀವಿ. ವಿಶ್ವ ಆರೋಗ್ಯ ದಿನ ಅಂತಂದ್ರೆ ಆರೋಗ್ಯವನ್ನ ಕೆಡಿಸ್ಕೊಂಡು ರೋಗಿಗಳಾಗಿ ಚಿಕಿತ್ಸೆ ತಗೊಳ್ಳೋದಲ್ಲ. ಆರೋಗ್ಯ ಅಂತಂದ್ರೆ ರೋಗ ಬರದ ಹಾಗೆ ಯೋಗ್ಯವಾಗಿ ಇರುವುದು. ಹಾಗಾಗಿ ಅವರು ಯೋಗಾಚಾರ್ಯರಾಗಿ, ಯೋಗ ಕಲಾ ಆಗಿ, ಯೋಗ ರತ್ನರಾಗಿ ಬಿರುದು ಪಡೆದಿದ್ದಲ್ದನೆ ಸುಮಾರು 3500 ಉಚಿತವಾದಂಥ ಕಾರ್ಯಾಗಾರಗಳನ್ನು ಮಾಡಿ 40 ವರ್ಷಗಳಿಂದ ಜನರಿಗೆ ಆರೋಗ್ಯದ ತರಬೇತಿ ಕೊಡ್ತಾ ಇದ್ದಾರೆ. ಇವತ್ತು ಕಳೆದ 2 ಎಪಿಸೋಡ್ನಿಂದ ಅವರು ಈ ಬೇಸಿಗೆ ಕಾಲದಲ್ಲಿ ಶರೀರವನ್ನ ತಂಪಾಗಿಟ್ಕೊಳ್ಳೋದು ಹೇಗೆ ಅಂತ ಮುದ್ರೆಗಳನ್ನ ತೋರಿಸಿದ್ರು, ಪ್ರಾಣಾಯಾಮ ಹೇಳ್ಕೊಟ್ರು. ಆದ್ರೆ ಇವತ್ತು ಅವರು ಯೋಗ ಅದರ ಜೊತೆಗೆ ಮುದ್ರೆ ಕೂಡ ಮುಂದೆ ಇನ್ನೂ ಹೇಗೆ ನೀವು ಉತ್ತಮವಾದಂಥ ಫಲಿತಾಂಶ ಪಡೆದು ನಿಮ್ಮ ಶರೀರವನ್ನ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸನ್ನು ಕೂಡ ಶಾಂತವಾಗಿ ಚೆನ್ನಾಗಿ ಇಟ್ಕೊಳ್ಬಹುದು, ತಂಪಾಗಿ ಇಟ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಗೋಪಾಲ್ ಕೃಷ್ಣ ಅವರೇ. ನಮಸ್ತೆ ಮೇಡಮ್. ದಯವಿಟ್ಟು ಈ ಬೇಸಿಗೆ ಕಾಲದಲ್ಲಿ ತಂಪು ನೀರು ಕುಡಿದು ಫ್ಯಾನ್ ಹಾಕೊಂಡು AC ಹಾಕೊಳ್ಳೋದು ಬದಲು ಅದು ಇರ್ಲಿ ಅದ್ರ ಪಾಡಿಗೆ ಅದು, ಆದ್ರೆ ನಮ್ಮ ಶರೀರವನ್ನ ನಾವು ಕೂಲಾಗಿ ಇಟ್ಕೊಳ್ಳೋದು, ನಮ್ಮ ಮನಸ್ಸನ್ನ ಕೂಲಾಗಿ ಇಟ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡಿ. ಪ್ರಥಮವಾಗಿ ಎಲ್ಲ ಪ್ರೇಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಸೌಂಡ್ ಸೌಂಡ್ ಬಾಡಿ, ಸ್ವಸ್ಥ ಶರೀರದಲ್ಲಿ ಸ್ವಸ್ಥ ಮನಸ್ಸಿದೆ. ಅಂತಹ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ದೈಹಿಕ ಆರೋಗ್ಯ, ಚಿತ್ತ ಶಾಂತಿ, ಆಧ್ಯಾತ್ಮಿಕ ಸಾಧನೆ ಇರುವಂತಹ ಪತಂಜಲಿ ಋಷಿ ಮುನಿಗಳು ಅಷ್ಟಾಂಗ ಯೋಗದ 4ನೇ ಮೆಟ್ಟಿನ ಪ್ರಾಣಾಯಾಮ, ಬ್ರೆತ್ ಕಂಡು. ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ದೇಹವನ್ನು ತಂಪಾಗಿಸಲಿಕ್ಕೆ, ಈಗ ಉಷ್ಣತೆ ಜಾಸ್ತಿ ಇರ್ತದೆ, ನಮ್ಮ ದೇಹವನ್ನು ತಂಪಾಗಲಿಕ್ಕೆ ಹಿಂದೆ ಋಷಿ ಮುನಿಗಳು ಹಲವಾರು ವಿಧಾನಗಳನ್ನು, ತಂತ್ರಗಳನ್ನು ನಮಗೆ ತಿಳಿಸಿದ್ದಾರೆ. ಅದರಲ್ಲಿ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಶೀತಲಿ, ಸಿದ್ಕಾರಿ, ಆಮೇಲೆ ಸೂರ್ಯ ಚಂದ್ರಾನುಲೋಮ ಪ್ರಾಣಾಯಾಮ, ಚಂದ್ರ ಛೇದನ ಪ್ರಾಣಾಯಾಮ. ಈ ಸಂಚಿಕೆಯಲ್ಲಿ ಸದಂತ ಪ್ರಾಣಾಯಾಮ ಅಂದ್ರೆ ಸದಂತ ಪ್ರಾಣಾಯಾಮ ಅದೊಂದು ವಿಶಿಷ್ಟವಾದಂತಹ ಪ್ರಾಣಾಯಾಮ. ಹಿಸ್ಸಿಂಗ್ ಟೀತ್ ಅಂದ್ರೆ ಈ ಹಲ್ಲುಗಳ ಇದರ ಮೂಲಕ ಮಾಡುವಂಥದ್ದು. ಅದು ಯಾವ ರೀತಿಯಿಂದ ಆರಂಭದಲ್ಲಿ ಈ ಸದಂತ ಪ್ರಾಣಾಯಾಮದ ಬಗ್ಗೆ ಒಂದಿಷ್ಟು ಮಾಹಿತಿಗಳು. ಸದಂತ ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ಅದರ ಲಾಭ, ರಕ್ತದ ಒತ್ತಡ ಮತ್ತು ಆಮ್ಲೀಯತೆಯನ್ನು, ಅಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಹಾಗೂ ನಮ್ಮ ಉಸಿರಾಟವನ್ನು ತಂಪನ್ನಾಗಿಸ್ತದೆ, ನಮ್ಮ ಬ್ರೀದಿಂಗ್ ಕೂಲ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ಅದೊಂದು ಹಲ್ಲಿನ ಉಸಿರಾಟವಾಗಿದೆ, ಹಲ್ಲಿನ ಮೂಲಕ ತೆಗೆದುಕೊಳ್ಳುವಂತಹ ಉಸಿರಾಟವಾಗಿದೆ. ದೇಹವನ್ನು ತಂಪಾಗಿಸ್ತದೆ, ಮನಸ್ಸನ್ನು ಸಹ ತಂಪಾಗಿಸ್ತದೆ ಈ ಒಂದು ಸದಂತ ಪ್ರಾಣಾಯಾಮದಿಂದ. ಹಾಗೆ ವಿಶೇಷವಾಗಿ ಈಗ ಬೇಸಿಗೆ ಅಲ್ಲ, ಬೇಸಿಗೆಯ ಶಾಖ ತುಂಬಾ ಇದೆ. ಆ ಬೇಸಿಗೆಯ ಶಾಖವನ್ನು ನಮ್ಮ ದೇಹಕ್ಕೆ ನಿವಾರಿಸಲು ಈ ಸದಂತ ಪ್ರಾಣಾಯಾಮ ಸಹಕಾರಿಯಾಗ್ತದೆ. ಮತ್ತೆ ಒತ್ತಡ ಕಡಿಮೆ ಆಗ್ತದೆ, ಸ್ಟ್ರೆಸ್ ಹೇಳ್ತೀವಲ್ಲ, ಒತ್ತಡ ಕಡಿಮೆ ಆಗಲಿಕ್ಕೆ ಸಹಕಾರಿ. ಹಾಗೆ ಇದಕ್ಕೆ ಕನ್ನಡ ಭಾಷೆಯಲ್ಲಿ ಹಿಸ್ಸಿಂಗ್ ಬ್ರೀತ್, ಆಂಗ್ಲ ಭಾಷೆಯಲ್ಲಿ ಹಿಸ್ಸಿಂಗ್ ಬ್ರೀತ್, ಕೂಲಿಂಗ್ ಬ್ರೀತ್ ಎಂದು ಕರೆಯಲಾಗುತ್ತದೆ ಈ ಒಂದು ಸದಂತ ಪ್ರಾಣಾಯಾಮ. ಅತಿಯಾದಂತಹ ಕೋಪದಂತಹ ಭಾವನೆಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ತಂಪನ್ನಾಗಿಸುವ ಪ್ರಾಣಾಯಾಮ ಸದಂತ ಬಹಳ ಸಹಕಾರಿಯಾಗ್ತದೆ ಬಂಧುಗಳೇ. ಆದರೆ ತಲೆನೋವು ನಿಯಂತ್ರಣಕ್ಕೂ ಇದು ಸಹಕಾರಿಯಾಗ್ತದೆ. ಹಾಗೂ ಕುತ್ತಿಗೆ ಭುಜಗಳ ಸೆಳೆತ, ಆ ಒಂದು ಸ್ಟ್ರೆಸ್ ಬಿಗಿತ ಹೋಗ್ಲಿಕ್ಕೂ ಕಡಿಮೆ ಆಗ್ತದೆ. ಇದೆಲ್ಲ ಅಭ್ಯಾಸ ಮಾಡುವ ಕ್ರಮ ನೋಡೋಣ. ಆದರೆ ಇದನ್ನು ತುಂಬಾ ಶೀತ ಸಮಸ್ಯೆ ಇದ್ದವರು ಈ ಪ್ರಾಣಾಯಾಮ ಅಭ್ಯಾಸ ಮಾಡೋದು ಬೇಡ. ಆದ್ರೆ ಈ ಸದಂತ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಯಾವುದಾದ್ರು ಒಂದು ಆಸನ ನಾವು ಆಯ್ಕೆ ಮಾಡಬೇಕು. ವಜ್ರಾಸನ, ಪದ್ಮಾಸನ, ಸುಖಾಸನ, ಸ್ವಸ್ತಿಕಾಸನ, ವೀರಾಸನ, ಸ್ಥಿರಂ ಸುಖಂ ಆಸನ ಅಂತ ಪತಂಜಲಿ ಋಷಿಮುನಿಗಳು ನಮಗೆ ತಿಳಿಸಿದ್ದಾರೆ. ಈಗ ನಾನೀಗ ವಜ್ರಾಸನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ತೀರಾ ಕಷ್ಟ ಆದ್ರೆ ಕುರ್ಚಿಯಲ್ಲಿ ಕೂತು ಮಾಡೋದು.
ಪ್ರಾಣಾಯಾಮ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು. ಹೊಟ್ಟೆ ತುಂಬಾ ಉಂಡರೆ 3 ಗಂಟೆ, ಲೈಟ್ ಫುಡ್ ಆದ್ರೆ 1 ಅವರ್, ಆಹಾರ ಸೇವಿಸಿದ ಒಂದು ಲಘು ಫುಡ್ ಆದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ನಂತರ ಮಾಡುವಂತಹ ನಿಯಮಗಳು ನಮಗೆ ಗೊತ್ತಿರಬೇಕು. ಈಗ ನೇರವಾಗಿ ಸದಂತ ಪ್ರಾಣಾಯಾಮ, ಇದನ್ನು ಮೇಲಿನ ಸಾಲು ಕೆಳಗೆ ಸಾಲು, ಅಪ್ಪರ್ ಜೋ ಲೋವರ್ ಜೋ, ಮೇಲಿನ ಸಾಲು ಕೆಳಗೆ ಸಾಲಿಗೆ ಕಚ್ಚಬೇಕು. ಈಗ ನನಗೆ ಒಮ್ಮೆ ಡೆಮೋ ಮಾಡಿ ತೋರಿಸೆ, ಮತ್ತೆ ತೋರಿಸೇನೆ. ಕಚ್ಚಿ ಅದರ ಹಲ್ಲಿನ ಸೇಲ್ ಅಂದ್ರೆ ಬಾಯಿ ತೆರಿಬೇಕು. ನಮ್ಮ ಮೇಲಿನ ಸಾಲು ಕೆಳಗಿನ ಸಾಲು ಸ್ಪಷ್ಟ ಕಾಣಬೇಕು ಮಾಡುವಾಗ ಆ ಸದಂತ ಪ್ರಾಣಾಯಾಮ. ಬೆನ್ನು ಕುತ್ತಿಗೆ ನೇರ, ದೇಹ ಸಡಿಲ, ಸಮಮುಖಾಯು ಶಿರೋಗ್ರೀವ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಆ ರೀತಿ ಸ್ಥಿತಿ ಮಾಡಿಕೊಂಡು ಈ ರೀತಿ ನಾವು ಚಿನ್ಮುದ್ರೆ ಧಾರಣೆ ಮಾಡಬೇಕು. ಇದು 2 ತೋರು ಬೆರಳು, ಹೆಬ್ಬೆರಳಿನ ತುದಿ, ಚಿನ್ಮುದ್ರೆ 2 ಕೈಯಲ್ಲಿ. ಹೌದು, ಕರೆಕ್ಟ್ ಮೇಡಮ್, ನೀವು ಹೀಗೆ ಮಾಡುದು. ಮೇಲಿನ ಸಾಲು ಕೆಳ ಸಾಲಲ್ಲಿ ಹಲ್ಲನ್ನು ಮೃದುವಾಗಿ ಕಚ್ಚಿ ಹಲ್ಲಿನ ಸೆರೆಯಲ್ಲಿ ಗಾಳಿಯಲ್ಲಿ ವಾಯುವನ್ನು ಸೇವಿಸಬೇಕು ನಿಧಾನವಾಗಿ. ತೆಕ್ಕೊಳ್ಳುವಾಗ ಗಾಳಿ ಬೀಸುವ ಶಬ್ದ ಸಹ ಬರ್ತದೆ, ಹಿಸ್ಸಿಂಗ್ ಸೌಂಡ್ ಬರ್ತದೆ. ತೆಕ್ಕೊಂಡು ಅಲ್ಲಿ ಬಾಯಿ ಮುಚ್ಚಿ 1-2-3 ಸೆಕೆಂಡ್ ಇದ್ದುಕೊಂಡು ಆಮೇಲೆ ನಿಧಾನವಾಗಿ ಮೂಗಲ್ಲಿ ಬಿಡ್ಲಿಕ್ಕೆ ಒಮ್ಮೆ ಗಮನಿಸೋಣ ಬಂಧುಗಳೇ. ಈಗ ಸದಂತ ಪ್ರಾಣಾಯಾಮ ಅಭ್ಯಾಸ ಮಾಡುವ ಕ್ರಮ ಹೀಗೆ. ಇದರಲ್ಲಿ ವಿಶೇಷವಾಗಿ ಪಾರಾ ಸಿಂಪಥೆಟಿಕ್ ನರಗಳ ಒಂದು ನರಮಂಡಲ ಸಕ್ರಿಯಗೊಳ್ಳಿಕ್ಕೆ ಸಹಕಾರಿ. ಈಗ ಗಮನಿಸೋಣ. ಈಗ ನಾನು ಚಿನ್ಮುದ್ರೇನೆ, ಬೆನ್ನು ಕುತ್ತಿಗೆ ನೇರ ಮಾಡಿದ್ದೇನೆ. ಆಮೇಲೆ ಮೇಲು ಸಾಲು ಕೆಳೆ ಸಾಲು ಅದನ್ನು ಮೃದುವಾಗಿ ಕಚ್ಚಿ ಮತ್ತೆ ಬಾಯಿ ಓಪನ್ ಮಾಡಬೇಕು. ಮತ್ತೆ ಬಾಯಿಯ ಮೂಲಕ ಗಾಳಿ ತೆಕ್ಕೊಂಡು ಅಲ್ಲಿನ ಹಲ್ಲಿನ ಸೆರೆಯಲ್ಲಿ ಬಾಯಿ ಮುಚ್ಚಿ ಮೂಗಲ್ಲಿ ಬಿಡಲಿಕ್ಕೆ. ಇನ್ನೊಮ್ಮೆ ಗಮನಿಸಿ ಬಂಧುಗಳೇ. ನೋಡಿ, ಈಗ ನಾನು ಮೆತ್ತಗೆ ಸಾವಕಾಶವಾಗಿ ನಿಧಾನವಾಗಿ ಹಾಯಾಗಿ ಅಭ್ಯಾಸ ಮಾಡ್ತಾ ಇದ್ದೇನೆ. ಇನ್ನೊಂದು ಉತ್ತಮಪಡಿಸಿ ಇನ್ನು ಸಹ ಶುರುವಿಗೆ ನಾವು ಸರಳ ರೂಪದಲ್ಲಿ, ಇನ್ನೊಂದನ್ನು ಬಲವಾಗಿ ಮಾಡೋದ್ರೆ ಸಮವತ್ತಾಗಿ ಕ್ರಮವತ್ತಾಗಿ ಇನ್ನೊಮ್ಮೆ ಗಮನಿಸಿ ಬಂಧುಗಳೇ. ರೇಚಕ ಬಾಯಿಯ ಮೂಲಕ ಪೂರಕ, ಹಲ್ಲಿನ ಸೆರೆಯಿಂದ ಎಡೆಯಿಂದ ಗಾಳಿ ತಕೊಂಡು ಬಾಯಿ ಮುಚ್ಚಿ ರೇಚಕ ಮಾಡುವಂತಹ ಮೂಗಲ್ಲಿ ರೇಚಕ ಮಾಡ್ಬೇಕು. ಇದನ್ನು ಯಾರು ಮಾಡಬಾರದು, ಶೀತ ಪ್ರಕೃತಿದವರು ಮಾಡಬಾರ್ದು. ಮತ್ತೆ ಸೆಟ್ ಹಲ್ಲ ಧಾರಣೆ, ಈಗಾಗಲೇ ಯಾರು ಸೆಟ್ ಎಲ್ಲ ಹಾಕಿದ್ದಾರೆ ಅವರು ಮಾಡುದು ಬೇಡ. ಅದು ಬಹಳ ಅನುಭವ ಆಗಿದೆ. 2 ಮುಂದಿನ ಮಗನಾದ್ರು ಹುಡುಗ ನೋಡಿ, ಅವನೆಲ್ಲಿ ಬಿದ್ದು ಪೆಟ್ಟಾಗಿ ಮತ್ತೆ ಸೆಟ್ ಅಲ್ಲಿ ಇದು ಈ ಸದಂತ ಮಾಡುವಾಗ ಸೀದಾ ಹಲ್ಲು ಒಳಗೋಯ್ತು. ಲಕ್ಕಿ ಏನಾಗಿಲ್ಲ. ನಾನು ಆಲ್ರೆಡಿ ಹೇಳಿದ್ದೇನೆ ಅದರ ಇಂಟ್ರೋ ಕಾಂಟ್ರಾ ಇಂಡಿಕೇಶನ್. ಲಕ್ಕಿಲಿ ಎಂತ ಯಾಕಂದ್ರೆ ಸೆಟ್ ಅಲ್ಲಿ ಗಾಳಿಯ ಫೋರ್ಸ್ ಅಲ್ಲಿ ಅದು ಒಳಗೆ ಹೋಗ್ತದೆ. ಅದಕ್ಕೋಸ್ಕರ ಅದನ್ನು ಜಾಗ್ರತೆ ಮಾಡಬೇಕಾಗ್ತದೆ. ಇದು ಒಟ್ಟಾರೆಯಾಗಿ ಕೂಲಿಂಗ್ ಪ್ರಾಣಾಯಾಮ, ದೇಹವನ್ನು ತಂಪನ್ನಾಗಿಸುವ ಪ್ರಾಣಾಯಾಮ, ರಕ್ತದ ಒತ್ತಡ ನಿಯಂತ್ರಣ, ದೇಹ ಮನಸ್ಸು ಶಾಂತಿಗೆ. ಇನ್ನೊಮ್ಮೆ ಕೊನೆಯ ಬಾರಿ ಗಮನಿಸೋಣ ಬಂಧುಗಳೇ. ಬೆನ್ನು ಕುತ್ತಿ ನೇರ ಮಾಡಿ ಚಿನ್ಮುದ್ದೆ ಧಾರಣೆ ಮಾಡಿಕೊಂಡು ಸದಂತ ಪ್ರಾಣಾಯಾಮ. ಸದಂತ ಅಂದ್ರೆ ಹಲ್ಲಿನ ಮೂಲಕ ಗಾಳಿ ತಗೊಂಡು ಬಾಯಿ ತೆರೆದು ಮಾಡುವಂಥದ್ದು. ಅವಾಗ ಇಲ್ಲಿ 2 ಮೇಲಿನ ಸಾಲು ಕೆಳ ಸಾಲು, ಆಂಗ್ಲ ಭಾಷೆಯಲ್ಲಿ ಅಪ್ಪರ್ ಜೋ ಲೋವರ್ ಜೋ, ಅದಕ್ಕೆ ಕಾಣ್ಬೇಕು. ಆ 2 ಸಾಲಿನ ಹಲ್ಲು ಸ್ಪಷ್ಟವಾಗಿ ಕಾಣ್ಬೇಕು. ಈ ರೀತಿ ಬಿಡಿಸಿ. ಕರೆಕ್ಟ್ ಮೇಡಮ್, ನೀವು ಸರಿ ಮಾಡಿದ್ದೀರಿ. ಎಷ್ಟು ನಾವು ದೀರ್ಘವಾಗಿ ಶಬ್ದದ ಮೂಲಕ ಅಂದ್ರೆ ಗಾಳಿ ಬೀಸುವ ಶಬ್ದ, ಹಿಸ್ಸಿಂಗ್ ಸೌಂಡಿನ ಮೂಲಕ ಗಾಳಿ ತಗೊಳ್ಬೇಕು. ಹಾಗೆ ಬಾಯಿ ಮುಚ್ಚಿ ದೀರ್ಘವಾಗಿ ನಿಧಾನವಾಗಿ ನಿರಂತರವಾಗಿ ಹಾಗೆ ಬಿಡಬೇಕಾಗ್ತದೆ ಬಂಧುಗಳೇ. ಇದಿಷ್ಟು ಸದಂತ ಪ್ರಾಣಾಯಾಮದ ಬಗ್ಗೆ ಮಾಹಿತಿ ಆಯ್ತು. ಇನ್ನೀಗ ನೇರವಾಗಿ ದೇಹವನ್ನು ತಂಪನ್ನಾಗಿಸಲಿಕ್ಕೆ ಮುದ್ರಾ ಯೋಗದಲ್ಲಿ ವರುಣ ಮುದ್ರೆ ಅಂತ ಇದೆ. ಇದು ಬಹಳ ಪ್ರಮುಖವಾದ ಮುದ್ರೆ, ವರುಣ ಮುದ್ರೆ. ಈಗಾಗಲೇ ನಮಗೆ ಹಿಂದಿನ ಸಂಚಿಕೆಯಲ್ಲಿ ಮುದ್ರೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ನಮ್ಮ ಕೈಯಲ್ಲಿ 12 ರಾಶಿಗಳು, 27 ನಕ್ಷತ್ರಗಳು, ನವಗ್ರಹಗಳು. ಇಲ್ಲಿ ಹೆಬ್ಬೆರಳು ಅಗ್ನಿ ತತ್ವ, ತೋರು ಬೆರಳು ವಾಯು ತತ್ವ, ಮಧ್ಯದ್ದು ಆಕಾಶ, ಉಂಗುರ ಬೆರಳು ಪೃಥ್ವಿ ತತ್ವ, ಚಿಕ್ಕ ಬೆರಳು ಜಲತತ್ವ. ನೋಡಿ, ಇಲ್ಲಿ ಕಿರು ಬೆರಳು ಮತ್ತೆ ಹೆಬ್ಬೆರಳು ಜಲತತ್ವ ಮತ್ತೆ ಅಗ್ನಿ ತತ್ವವನ್ನು ಸೇರಿಸುವುದು ಈ ರೀತಿ ಮೆತ್ತಗೆ. ಈ ಮುದ್ರೆ ಮಾಡೋದ್ರಿಂದ ಇಲ್ಲಿ ಕಿರುಬೆರಳಿನ ಕೆಲಸ ಮಲ, ಮೂತ್ರ, ಕಣ್ಣೀರು, ಸ್ಪರ್ಮ್, ಓವರಿಯನ್ನು ಬ್ಯಾಲೆನ್ಸ್ ಮಾಡು. ಮತ್ತೆ ದೇಹ ತಂಪಾಗ್ಲಿಕ್ಕಿರ್ತದೆ. ಈಗ ನಮಗೆ ಬಾಯಾರಿಕೆ ಆಗ್ತದೆ,
ವಾಟರ್ ಬಾಟಲ್ ಇಲ್ಲ, ಅವಾಗ ವರ್ಣ ಮುದ್ದೆ ಮಾಡಿ. ನಾವು ಯೋಗಾಭ್ಯಾಸ ಕೊನೆಯಲ್ಲಿ ಯೋಗ ವಾಕಿಂಗ್ ಮಾಡಿಸ್ತೇವೆ, ವರ್ಣ ಮುದ್ದೆಯಲ್ಲಿ ಯೋಗ ವಾಕಿಂಗ್ ಮಾಡಿಸ್ತೇವೆ. ಅವಾಗ ದೇಹ ತಂಪಾಗಲಿಕ್ಕೆ ಬಹಳ ಸುಲಭ ಆಗ್ತದೆ. ಈ ವರ್ಣ ಮುದ್ದೆಯನ್ನು ಧಾರಣೆ ಮಾಡಿಕೊಂಡು ಈಗೊಂದು ಶ್ಲೋಕ ಲಘು ಮಂತ್ರ ಪಠಿಸ್ಬೇಕು. ಓಂ ವರುಣ ದೇವಾಯ ನಮಃ, ಓಂ ವರುಣ ದೇವಾಯ ನಮಃ, ಓಂ ವರುಣ ದೇವಾಯ ನಮಃ ಅಂತೇಳಿ 108 ಬಾರಿ ಪಡಿಸ್ಬೇಕು. ಇದು ಎಷ್ಟು ಒಳ್ಳೆದಾಗ್ತದೆ, ಚರ್ಮದ ಕಾಂತಿ ಹೊಳಪಿಗೆ, ಡ್ರೈ ಸ್ಕಿನ್ನಿಗೆ, ಪಿಂಪಲ್ಸ್ ಹೋಗ್ಲಿಕ್ಕೆ. ಈಗ ನನಗೆ ಬಾಯಾರಿಕೆ ಆಗ್ತದೆ, ವಾಟರ್ ಬಾಟಲ್ ಇಲ್ಲ, ಅವಾಗ ಈ ಮುದ್ದೆ ಮಾಡಿ ಬಾಯಾರಿಕೆ ನೀರಡಿಕೆಯನ್ನು ನಮಗೆ ಸರಿಪಡಿಸಲಿಕ್ಕೆ ಆಗ್ತದೆ ಬಂಧುಗಳೇ. ಹಾಗೆ ಈ ವರುಣ ಮುದ್ರೆ ಸ್ಕಿನ್ನಿಗೆ, ಮತ್ತೆ ಮಹಿಳೆಯರ ಮುಟ್ಟು ದೋಷದ, ಗರ್ಭಾಶಯದ ಕ್ರ್ಯಾಂಪ್ಸ್ ಹೇಳ್ತಾರೆ, ಹೊಟ್ಟೆ ನೋವು ಅಂತ ಹೇಳ್ತಾರೆ, ಅದೆಲ್ಲ ಪರಿಹರಿಸಿಕೊಳ್ಳಿಕ್ಕೆ ಅಂತ ಹೇಳುದು ಅಷ್ಟು ಸಹಾಯವಾಗ್ತದೆ. ಯಾಕಂದ್ರೆ ಇದು ಜಲತತ್ವ, ಕಿರುಬೆರಳು ಜಲತತ್ವ, ಹೆಬ್ಬೆರಳು ಅಗ್ನಿತತ್ವ. ಅಗ್ನಿ ಮತ್ತೆ ಜಲ ಸೇರಿದ ಬ್ಯಾಲೆನ್ಸ್ ಆಗ್ತದೆ. ಇದು ಶೀತ ಇದ್ದವರು ಕೇವಲ 10 ನಿಮಿಷಕ್ಕಿಂತ ಹೆಚ್ಚು ಮಾಡೋದು ಬೇಡ. ಈಗ ನನಗೆ ಸಮಸ್ಯೆ ಇದೆ, ಡ್ರೈ ಸ್ಕಿನ್ ಇದೆ, ಅಥವಾ ಕ್ರ್ಯಾಂಪ್ಸ್ ಆಗ್ತದೆ, ಯೋಗ ಮಾಡುವಾಗ ಕ್ರ್ಯಾಂಪ್ಸ್ ಆಗ್ತದೆ, ಅಥವಾ ಮಸಲ್ಸ್ ಕ್ರ್ಯಾಂಪ್ಸ್ ಆಗ್ತದೆ, ಅಥವಾ ಫೇಸ್ ಅಲ್ಲೆಲ್ಲ ಮೊಡವೆ ಇದೆ, ಬಾಯಾರಿಕೆ ಆಗ್ತದೆ, ಅವಾಗ ಈ ವರ್ಣ ಮುದ್ರೆ ಮಾಡೋದು. ನನ್ನ ಪ್ರಕಾರ ಈ ಒಂದು ಹಾಟ್ ಸೀಸನ್, ಬೇಸಿಗೆಯ ಉಷ್ಣಾಂಶದಲ್ಲಿ ಡೈಲಿ ಒಂದು 10 ನಿಮಿಷ ಮಾಡೋದು ಒಳ್ಳೆಯದು. ಯಾಕಂದ್ರೆ ಚರ್ಮದ ಕಾಂತಿ ಹೊಳಪಿಗೆ ವರ್ಣ ಮುದ್ರೆ. ಈ ಮುದ್ರೆ ಮಾಡೋ ಕ್ರಮ ಹೀಗೆ: ಓಂ ವರುಣ ದೇವಾಯ ನಮಃ, ಓಂ ವರುಣ ದೇವಾಯ ನಮಃ, ಓಂ ವರುಣ ದೇವಾಯ ನಮಃ. ಆರಂಭದಲ್ಲಿ ಗಟ್ಟಿಯಾಗಿ ಹೇಳ್ಬೇಕು, ಅಭ್ಯಾಸ ಆದ ಮೇಲೆ ಲಿಪ್ಸ್ ಅಲ್ಲಿ ಮೆಲ್ಲಗೆ ಹೇಳ್ಬೇಕು. ಇನ್ನೂ ಅಭ್ಯಾಸ ಆದ ಮೇಲೆ ಮಂತ್ರ ಮನಸ್ಸಲ್ಲಿ ಹೇಳ್ಬೇಕು, ಅದಕ್ಕೆ ಅಭ್ಯಾಸ ಮಾಡಿಬೇಕು. ಮನನ ತಾಯಿ ಮಂತ್ರ ಮನಸ್ಸಲ್ಲಿ ಸಹ ಮಾಡಬಹುದು. ಇದಿಷ್ಟು ಮಾಡಿ ಕೊನೆಯಲ್ಲಿ ದೇಹ ತಂಪಾಯಿಸುವ ವರ್ಣ ಮುದ್ದೆ ಮಾಡಿ ಕೊನೆಯಲ್ಲಿ ಪ್ರಾಣ ಮುದ್ದೆ ಮಾಡಿ. ಓಂ ಹಿರಣ್ಯ ಗರ್ಭಾಯ, ಹೆಬ್ಬೆರಳು, ಕಿರುಬೆರಳು, ಉಂಗುರ ಬೆರಳು. ಇದಿಷ್ಟು ಬಹಳ ಸರಳ ರೂಪ ನೋಡಿ. ಎಷ್ಟು ಸಹಾಯವಾಗ್ತಂದ್ರೆ ದೇಹ ತಂಪನ್ನಾಗಿಸಲಿಕ್ಕೆ ಈ ಸಂಚಿಕೆಯಲ್ಲಿ ನಾವು ಸದಂತ ಪ್ರಾಣಾಯಾಮ, ಇದು ಕೇವಲ 3 ಬಾರಿ, 6 ಬಾರಿ, 9 ಬಾರಿ, ಹೆಚ್ಚು ಮಾಡೋದು ಬೇಡ. ಅದನ್ನು ಮಾಡುವಾಗ ಶಿಸ್ತುಬದ್ಧವಾಗಿ, ಕ್ರಮವತ್ತಾಗಿ, ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕೂರ್ಸ ಮಾಡಬಹುದಾಗಿದೆ ಈ ಸದಂತ. ಇನ್ನೊಮ್ಮೆ ನೋಡಿ, ಕೊನೆ ಬಾರಿ. ಆಮೇಲೆ ಮುಗರಿ, ಅಂದ್ರೆ ಮೇಲಿನ ಸಾಲು ಕೆಳಸಲು ಮೆತ್ತಗೆ ಮೃದುವಾಗಿ ಟಚ್ ಆಗಬೇಕು. ಮತ್ತೆ ಗಾಳಿಯನ್ನು ತಗೊಳ್ಬೇಕು, ನಿಧಾನವಾಗಿ ತಕೊಂಡು, ಅದು ಗಾಳಿ ಬೀಸುವ ಶಬ್ದ ಎಲ್ಲ ಬರ್ತದೆ ತಗೊಳ್ಳುವಾಗ, ಆವಾಗ ಮತ್ತೆ ಬಾಯಿ ಮುಚ್ಚಿಕೊಳ್ಳಿ. ಇದಿಷ್ಟು ಸರಳ ಮಾಹಿತಿ ಬಂಧುಗಳು ಈ ಒಂದು ಸಂಚಿಕೆಯಲ್ಲಿ. ಇಲ್ಲಿಗೆ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ತುಂಬಾ ತುಂಬಾ ಧನ್ಯವಾದಗಳು ಗೋಪಾಲ್ ಕೃಷ್ಣ ಅವರೇ. ಯಾಕಂತಂದ್ರೆ ಈ ಮೊದಲೇ ಸೆಕೆ ಇರುತ್ತೆ, ಆ ಸೆಕೆಗೆ ತಡ್ಕೊಳಕ್ಕಾಗದೆ ಕೋಪ ಮಾಡ್ಕೊಳಕ್ ಶುರು ಮಾಡ್ಬಿಟ್ರೆ ಈ ಸಿಂಪಥೆಟಿಕ್ ಆಕ್ಟಿವಿಟಿ ಜಾಸ್ತಿ ಆಗ್ಬಿಟ್ಟು ಕೆಟಕೋಲಮಿನ್ಸು ಕಾರ್ಟಿಸೋಲ್ ಉತ್ಪತ್ತಿ ಆಗ್ಬಿಡುತ್ತೆ. ಆವಾಗ BP ಜಾಸ್ತಿ ಆಗತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗತ್ತೆ, ಮೈ ಬೆವರೋದು ಜಾಸ್ತಿ ಆಗತ್ತೆ. ಸೊ ಆ ತರ ಮಾಡ್ಕೊಂಡು ತಾಪದಿಂದ ತಮ್ಮ ತಲೆನೂ ಕೆಡಿಸ್ಕೊಂಡು ಮನೆಯವ್ರದ್ದು ಕೆಡಿಸ್ಕೊಳ್ಳೋದ್ರ ಬದಲು ಈ ತರ ಬರೀ ಹಿಸ್ಸಿಂಗ್ ಶಬ್ದ, ಹಾವು ತರ ಅಲ್ಲ, ಹಾವಿನ ವಿಷ ಬಿಟ್ಬಿಟ್ಟು ಬರೀ ಹಾವಿನ ಹಲ್ಲನ್ನ ಬಿಟ್ಟು ಬರೀ ಹಲ್ಲುಗಳನ್ನ ಸೇರಿಸ್ಬಿಟ್ಟು ಕೂಲ್ ಆಗಿ ಒಳಗಡೆಗೆ ಹಿಸ್ಸಿಂಗ್ ಸೌಂಡ್ ಜೊತೆಗೆ ತಗೊಂಡು ಮೂಗಿಂದ ಬಿಡೋದ್ರಿಂದ ಅದು ಮುದ್ರೆಗಳು, ವರುಣ ಮುದ್ರ ಮತ್ತೆ ಈ ಮುದ್ರದಿಂದ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಟ್ರಿ. ಬಾಯಿ ತುಂಬಾ ತಂಪಾಗ್ತದೆ. ಈ ಐಸ್ ಕ್ರೀಮ್ ತಿನ್ನೋದು ಬೇಡ, ಅಷ್ಟು ಐಸ್ ಕ್ರೀಮ್ ತಿಂದಾಗ ಹೇಗೆ ತಂಪಾಗ್ತದೆ ಆ ರೀತಿ ನಾಲಿಗೆ ಮತ್ತೆ ನಮ್ಮ ಸಲೈವ ಸೇರಿ ತುಂಬಾ ತಂಪ ಗಾಳಿ ಹೋದ. ನಿಜ. ಈಗ ಐಸ್ ಕ್ರೀಮ್ ತಿನ್ಕೊಂಡು ಗಂಟಲು ನೋವು ಮಾಡ್ಕೊಂಡು ಕಾಯಿಲೆ ಬರ್ಸ್ಕೊಳ್ಳೋದು, ಅದು ವಾಂತಿ ಭೇದಿ ಮಾಡ್ಕೊಳ್ಳೋದ್ರ ಬದಲು ಈ ತರ ಯೋಗ ಮಾಡ್ಕೊಂಡು ಆರೋಗ್ಯವಂತರಾಗಿ ಅಂತ ತಾವು ಕಿವಿ ಮಾತು ಹೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.